कहा जाता है कि शादी के लिए जोड़ियां आसमानों में बनती है और वह जमीन में मिलते हैं। इस दुनिया में हर एक व्यक्ति जिसमें किसी भी तरह का नुक्स यानी दोष पाया जाता है, उसकी भी शादी होती है और उसका भी जोड़ा बनता है। ऐसा एक मामला बीदर में सामने आया जो सुनने के बाद बहुत ही अद्भुत लगता है। दरअसल बीदर के नौबाद इलाके के लुम्बिनी नगर निवासी शीला रविंद्र नामक एक नेत्रहीन लड़की का विवाह 4 सितंबर 2025 को हुआ। आश्चर्य की बात यह है कि दूल्हा भी नेत्रहीन है। दोनों ने एक दूसरे का जीवन भर साथ निभाने की कस्में खाई है। इस गरीब नेत्रहीन लड़की को अपनी शादी के लिए मदद की जरूरत थी। उसके परिवार ने नगर प्रशासन मंत्री रहीम खान से मदद की गुहार लगाई थी। मंत्री रहीम खान ने अपनी ओर से उस नेत्रहीन जोड़ी की धन से मदद की और अपनी ओर से अपने बेटे इरशाद खान को विवाह में भेज दिया। इरशाद खान ने विवाह समारोह में पहुंचकर दुल्हा दुल्हन को उनके विवाह के लिए बधाई दी। बता दें कि राज्य दिव्यांगजन आयुक्त सूर्यवंशी ने भी फोन पर संपर्क कर सरकार द्वारा उपलब्ध सभी सुविधाएं प्रदान करने का आश्वासन दिया। केपी न्यूज के कैमरामैन महेश टिक्की का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಬೀದರ ನೌಬಾದ್ನಲ್ಲಿ ಲುಂಬಿನಿ ನಗರಲ್ಲಿ ನಿವಾಸಿಯಾಗಿರುವ ಬಡ ಕುರುಡ ಹುಡುಗಿ ಶೀಲಾ ರವೀಂದ್ರ ಎಂಬ ಹುಡುಗಿಯ ಮದುವೆ 4/9/25ರಂದು ಜರುಗಿತು. ಮದುವೆ ಆದ ಹುಡುಗ ಕೂಡ ಕುರುಡನಾಗಿದ್ದಾನೆ. ಈ ಬಡವ ಕುರುಡು ಹುಡುಗಿಯ ಮದುವೆಗಾಗಿ ಸಹಾಯ ಬೇಕಾಗಿತ್ತು. ಅವರ ಕುಟುಂಬದವರು ಹೋರಾಡಳಿತದ ಮಂತ್ರಿಗಳು ರಹೀಂ ಖಾನ್ ಸಾಹೇಬರಿಗೆ ಭೇಟಿ ಕೊಟ್ಟಾಗ ಅವರಿಗೆ ಸಹಾಯ ಮಾಡಿದರು ಹಾಗೂ ಮದುವೆ ಕೂಡ ಅವರ ಪ್ರತಿನಿಧಿಯಾಗಿ ಅವರ ಮಗನನ್ನು ಕಳಿಸಿದರು. ಅದೇ ರೀತಿ ರಾಜ್ಯ ಅಂಗವಿಕಲರ ಕಮಿಷನರ್ ಆದ ಡಾವ್ ಸೂರ್ಯವಂಶಿ ಅವರಿಗೆ ಕೂಡ ನೇರವಾಗಿ ಕುರುಡು ಹುಡುಗಿಯರು ಸಂಪರ್ಕ ಫೋನ್ ಮೂಲಕ ಮಾಡಿದಾಗ ಏನಮ್ಮ ಫೋನ್ ಮಾಡಿದೆ, ನೀನು ನೇರವಾಗಿ ಬೆಂಗಳೂರಿಗೆ ಬಂದ್ಬಿಡು, ನಿನಗೆ ಏನಾದರೂ ಜಾಬ್ ಕೊಡಿಸೋಕ್ಕೆ ಸಹಾಯ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಾದ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರಿಗೆ ನಾನು ಕೂಡ ಒಯ್ದು ಭೇಟಿ ಮಾಡಿಸ್ತೀನಿ ಅಂತ ಹೇಳಿದವರಿಗೆ ಅವರು ನನಗೆ ಭೇಟಿಯಾದಾಗ ನಾನು ಅವ್ರಿಗೆ ಧೈರ್ಯ ಕೊಟ್ಟಿದ್ದೆ. ಅವ್ರ ತಾಯ್ತಂಗೆ ಧೈರ್ಯ ಕೊಟ್ಟು ನಾನು ಈಶ್ವರ ಖಂಡ್ರೆ ಅವರಿಗೆ ಭೇಟಿ ಮಾಡಿಸ್ತೀನಿ, ಅವರು ನಿಮಗೆ ನಿರಾಶೆ ಮಾಡೋಂಗಿಲ್ಲ, ನಿಮಗೆ ಸಹಾಯ ಮಾಡ್ತಾರೆ ಅಂತ ನಾನು ಅವರಿಗೆ ಒಂದು ಧೈರ್ಯ ಕೊಡಿಸಿ ನಾನು ಅವರಿಗೆ ತಗೊಂಡು ಅವರ ತಾಯಿ ತಂದೆಗೆ ಮತ್ತು ಸಹೋದರ ಮಾವಿಗೆ ತಗೊಂಡು ನಾನು ಬಾಲ್ಕಿ ಸಾಹೇಬರ ನಿವಾಸಕ್ಕೆ ಒಯ್ದು ಅಲ್ಲಿ ರಾತ್ರಿ 10:30 ಗಂಟೆಗೆ ಅವ್ರಿಗೆ ಭೇಟಿ ಮಾಡಿಸಿ ಮಾತಾಡಿದಾಗ ಅವರು ತಂದೆಯ ಫೋನ್ ನಂಬರ್ ತಗೊಂಡು ನಿಮಗೆ ಸಹಾಯ ಮಾಡ್ತೀನಿ ಮತ್ತು ಮದುವೆ ಕೂಡ ಬರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಆದರೆ ಮದುವೆ ಆಯಿತು, ಅವರು ಬರಲಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ನಮಗೆ ದುಃಖ ಆಯಿತು. ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಯಾವುದೇ ಕೆಲಸಕ್ಕೆ ನಾವು ನಂಬಲಿ. ಪ್ರತಿಯೊಂದು ಸಲ ಅವರಿಗೆ ಭೇಟಿ ಆಯಿತು. ಬ್ಲಾಕ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆದ ಚಂದ್ರಕಾಂತ್ ತಿಪ್ಪಳಗಾಂವ್ ಅಣ್ಣವ್ರ ಜೊತೆಗೆ ಹೋಗಿ ಭೇಟಿ ಆಯಿತು. ಜಾನ್ ವೆಸ್ಲಿ ಅವರು ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಉಪಾಧ್ಯಕ್ಷರಾದ ಜಾನ್ ವೆಸ್ಲಿ ಅವ್ರ ಜೊತೆಲಿ ಹೋಗಿ ಭೇಟಿ ಆಯಿತು. ಅವ್ರು ಹೇಳಿದಾಗ ಬ್ಲಡ್ ಕ್ಯಾಂಪ್ ಮಾಡಂದಾಗ ಬ್ಲಡ್ ಕ್ಯಾಂಪ್ ಕೂಡ ಮಾಡಿದ್ದೆವು. ನಾವು ಸುಮಾರು ಜನಕ್ಕೆ ಕ್ಯಾಂಪಿಗೆ ಅಕ್ಕ ಮಹಾದೇವಿ ಕಾಲೇಜ್ ಕ್ಯಾಂಪಿಗೆ ಕರೆಸಿ ಅವರು ಬ್ಲಡ್ ಕ್ಯಾಂಪಲ್ಲಿ ಬ್ಲಡ್ ಡೊನೇಷನ್ ಮಾಡೋಕ್ಕೆ ಸಹಾಯ ಮಾಡಿದ್ದೀವಿ. ಮತ್ತು ಜಾನ್ ವೆಸ್ಲಿ ಅವ್ರ ಜೊತೆಲಿ MP ಸಾಹೇಬರು ಸಾಗರ್ ಖಂಡ್ರೆ ಅವರ ಎಲೆಕ್ಷನ್ ಮೂಮೆಂಟಲ್ಲಿ ಚಿಂಚೋಳಿ ಆ ಕಡೆ ಅಲ್ಲೊಂದು ಕಡೆ ಹೋಗಿ ಅಂಥ ಬಿಸಿಲಲ್ಲಿ ಒಂದು ಬಹಳ ಬಿಸಿಲಿರೋ ಸಮಯದಲ್ಲಿ ಅಲ್ಲಿ ಹೋಗಿ ನಾವು ಕ್ಯಾಂಪೇನ್ ಮಾಡಿದ್ದೇವೆ. ತುಂಬ ಸ್ಟ್ರಗಲ್ ಮಾಡಿದ್ದೇವೆ. ಅವ್ರ ಸಲುವಾಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಅವ್ರ ಜೊತೆಲಿ ನಾವು ಇರ್ತೀವಿ. ಅವ್ರು ಕರೆದಾಗ ನಾವು ಹೋಗ್ತೀವಿ. ಮತ್ತು ಅದೇ ರೀತಿಯಲ್ಲಿ ಶಾಮರ ಬೊಂಗೋಳಿಗೆ ಕೂಡ ಅವ್ರ ಜೊತೆಲಿ ಕೂಡ ನಾವು ಅವ್ರು ಭೇಟಿಯಾಗಿದ್ದೆವು. ಬಚ್ಚನ್ ಸಾಹೇಬ್ರ ಜೊತೆಲಿ ಕೂಡ ಅವ್ರಿಗೆ ಹೋಗಿ ಭೇಟಿಯಾಗಿದ್ದೇವೆ. ಈ ರೀತಿಯಲ್ಲಿ ಅವ್ರ ಸಲ ನಾವು ನೇರವಾಗಿ ಹಮೇಶ ಅವರಿಗೆ ಭೇಟಿ ಆಯ್ತಿರ್ತೀವಿ, ಸಂಪರ್ಕದಲ್ಲಿ ಇರ್ತೇವೆ. ಆದರೆ ನಮಗೆ ಏನಾರ ಬೇಕಂತ ಅವಾಗ ಕೇಳಿಲ್ಲ. ಅವರು ಒಂದು ಬಡ ಕುಟುಂಬದವರು ನಮಗೆ ಭೇಟಿಯಾದಾಗ ಅಷ್ಟೇ ಅವ್ರಿಗೆ ಒಂದು ಧೈರ್ಯ ಕೊಟ್ಟು ಆಶ್ವಾಸನೆ ಕೊಟ್ಟರು. ಏನಂದರೆ ನಿಮಗೆ ಸಹಾಯ ಕೊಡ್ತಾರೆ ನಮಗೆ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರಿಗೆ ಒಯ್ದಿದ್ದು ನಾನು ರಾತ್ರಿ 10:30ಕ್ಕೆ ಅವ್ರಿಗೆ ಭೇಟಿ ಮಾಡಿಸಿ ಎಲ್ಲ ಹೇಳಿ ಮಟ್ಟಿ ಮಾಡಿದಾಗ ಕೂಡ ಇಷ್ಟೆಲ್ಲ ಹೇಳಿ ಮಟ್ಟಿ ಮಾಡಿ ಬರ್ತೀವಿ ಅಂತ ಹೇಳಿ ಕೂಡ ಸಾಹೇಬರು ಬಂದಿಲ್ಲ. ನಮಗೆ ಇದು ಒಂದು ಬಹಳ ದುಃಖದ ಸಂಗತಿಯಾಗಿದೆ. ಆ ಬಡ ಕುಟುಂಬದವ್ರಿಗೆ ಕೂಡ ನಮಗೂ ಕೂಡ ಇದು ಒಂದು ಭಾಳ ದುಃಖಕರ ವಿಷಯ ಆಗಿದೆ. ಇಷ್ಟು ಮಾತು ಹೇಳಿ ನಾನು ಮುಗಿಸ್ತೀನಿ. ನನ್ನ ಹೆಸರು ನ್ಯೂಟನ್ ಮಾರ್ಕು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತರ ವಿಭಾಗದ ಕಾರ್ಯದರ್ಶಿಯಾಗಿದ್ದೀನಿ. ಧನ್ಯವಾದ.